ನಮಸ್ಕಾರ ವೀಕ್ಷಕರೇ. ಭಾರತದ ಪವಿತ್ರ ಭೂಮಿಯಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳಿವೆ. ಆದರೆ ಸಮುದ್ರದ ಅಲೆಗಳ ಮಡಿಲಲ್ಲಿ ಪ್ರಕೃತಿಯ ಸೌಂದರ್ಯದ ನಡುವೆ ಶಿವನು ಆತ್ಮಲಿಂಗ ರೂಪದಲ್ಲಿ ನೆಲೆಸಿರುವ ಏಕೈಕ ತಾಣ ಯಾವುದು ಗೊತ್ತೇ? ಅದುವೇ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಗೋಕರ್ಣ. ಇಲ್ಲಿನ ಮರಳಿನ ಪ್ರತಿ ಕಣದಲ್ಲೂ ಒಂದು ಕಥೆಯಿದೆ. ಇಲ್ಲಿನ ಗಾಳಿಯಲ್ಲಿ ಓಂಕಾರದ ನಾದವಿದೆ. ರಾವಣನ ಅಹಂಕಾರವನ್ನು ಅಡಗಿಸಿ ಲೋಕ ಕಲ್ಯಾಣಕ್ಕಾಗಿ ಗಣಪತಿಯು ಶಿವನ ಆತ್ಮಲಿಂಗವನ್ನು ಪ್ರತಿಷ್ಠಾಪಿಸಿದ ಈ ಪವಿತ್ರ ಭೂಮಿಯ ರಹಸ್ಯಗಳೇನು? ಇಲ್ಲಿನ ಶಿವಲಿಂಗವನ್ನು ಮಹಾಬಲೇಶ್ವರ ಎಂದು ಕರೆಯಲು ಕಾರಣವೇನು? ಇಂದಿನ ವಿಡಿಯೋದಲ್ಲಿ ನಾವು ಭೂಮಿಯ ಮೇಲಿನ ಕೈಲಾಸ ಎಂದು ಕರೆಯಲ್ಪಡುವ ಗೋಕರ್ಣ ಕ್ಷೇತ್ರದ ಸಂಪೂರ್ಣ ಇತಿಹಾಸ ಮತ್ತು ಮಹಿಮೆಯನ್ನು ತಿಳಿಯೋಣ. ಹೆಸರಿನ ಮಹಿಮೆ ಮತ್ತು ಭೌಗೋಳಿಕ ವಿಶೇಷತೆ. ಗೋಕರ್ಣ ಎಂಬ ಹೆಸರೇ ಬಹಳ ವಿಶೇಷವಾದದ್ದು. ಗೋ ಎಂದರೆ ಹಸು, ಕರ್ಣ ಎಂದರೆ ಕಿವಿ, ಅಂದರೆ ಹಸುವಿನ ಕಿವಿಯ ಆಕಾರದಲ್ಲಿರುವ ಕ್ಷೇತ್ರ. ಪುರಾಣಗಳ ಪ್ರಕಾರ ಶಿವನು ಭೂಮಿಯಿಂದ ಹಸುವಿನ ಕಿವಿಯ ಆಕಾರದ ಈ ಸ್ಥಳದ ಮೂಲಕ ಪ್ರಕಟನಾದ ಕಾರಣ ಇದಕ್ಕೆ ಗೋಕರ್ಣ ಎಂಬ ಹೆಸರು ಬಂದಿದೆ. ಈ ಕ್ಷೇತ್ರವು ಅಘನಾಶಿನಿ ಮತ್ತು ಗಂಗಾವಳಿ ಎಂಬ ಎರಡು ಪವಿತ್ರ ನದಿಗಳ ಸಂಗಮದ ನಡುವೆ ನೆಲೆಸಿದೆ. ಈ ನದಿಗಳ ಹರಿವು ಹಸುವಿನ ಕಿವಿಯ ಆಕಾರವನ್ನು ಹೋಲುತ್ತದೆ ಎಂಬುದು ಇಲ್ಲಿನ ಪ್ರಕೃತಿಯ ವಿಸ್ಮಯ. ಇಲ್ಲಿನ ವಾತಾವರಣವು ಭಕ್ತರಲ್ಲಿ ಆಧ್ಯಾತ್ಮಿಕ ಶಾಂತಿಯನ್ನು ತರುತ್ತದೆ. ಆತ್ಮಲಿಂಗದ ಪೌರಾಣಿಕ ಹಿನ್ನೆಲೆ. ರಾವಣನ ತಪಸ್ಸು. ಈ ಕತೆ ಶುರುವಾಗುವುದು ತ್ರೇತಾಯುಗದಲ್ಲಿ. ಲಂಕಾಧಿಪತಿ ರಾವಣನು ಶಿವನ ಪರಮ ಭಕ್ತನಾಗಿದ್ದನು. ತನ್ನ ತಾಯಿಯ ಆಸೆಯಂತೆ ಶಿವನ ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ಯಲು ಅವನು ಶಿವನನ್ನ ಕುರಿತು ಘೋರ ತಪಸ್ಸು ಮಾಡುತ್ತಾನೆ. ರಾವಣನ ಭಕ್ತಿಗೆ ಮೆಚ್ಚಿದ ಪರಶಿವನು ತನ್ನ ಹೃದಯ ಭಾಗವಾದ ಆತ್ಮಲಿಂಗವನ್ನೇ ಅವನಿಗೆ ನೀಡುತ್ತಾನೆ. ಆದರೆ ಶಿವನು ಒಂದು ಷರತ್ತನ್ನು ಹಾಕುತ್ತಾನೆ. ರಾವಣ, ನೀನು ಈ ಲಿಂಗವನ್ನು ಎಲ್ಲಿಯೂ ಕೆಳಗಿಡಬಾರದು. ಒಂದು ವೇಳೆ ಭೂಮಿಯ ಮೇಲೆ ಇಟ್ಟರೆ ಅದು ಅಲ್ಲಿಯೇ ಸ್ಥಿರವಾಗಿ ನೆಲೆಯೂರುತ್ತದೆ. ರಾವಣನು ಇದಕ್ಕೆ ಒಪ್ಪಿ ಆತ್ಮಲಿಂಗವನ್ನು ಹಿಡಿದು ಲಂಕೆಯತ್ತ ಪ್ರಯಾಣ ಬೆಳೆಸುತ್ತಾನೆ. ದೇವತೆಗಳ ಆತಂಕ ಮತ್ತು ಗಣಪತಿಯ ಆಗಮನ. ರಾವಣನು ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ದರೆ ಅವನು ಅಜೇಯನಾಗುತ್ತಾನೆ ಮತ್ತು ಲೋಕಕ್ಕೆ ಕಂಟಕನಾಗುತ್ತಾನೆ ಎಂದು ದೇವತೆಗಳು ಹೆದರುತ್ತಾರೆ. ಆಗ ಅವರೆಲ್ಲರೂ ಸೇರಿ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ವಿಷ್ಣುವು ತನ್ನ ಮಾಯೆಯಿಂದ ಸೂರ್ಯಾಸ್ತವಾಗುವಂತೆ ಮಾಡುತ್ತಾನೆ. ಸಂಧ್ಯಾ ವಂದನೆಯ ಸಮಯವಾದಾಗ ರಾವಣನು ಲಿಂಗವನ್ನು ಕೆಳಗಿಡಲಾಗದೆ ಸಂದಿಗ್ಧಕ್ಕೆ ಒಳಗಾಗುತ್ತಾನೆ. ಆಗ ವಿಷ್ಣುವಿನ ಸೂಚನೆಯಂತೆ ಗಣಪತಿಯು ಒಬ್ಬ ಸಣ್ಣ ಬ್ರಾಹ್ಮಣ ಬಾಲಕನ ವೇಷದಲ್ಲಿ ಅಲ್ಲಿಗೆ ಬರುತ್ತಾನೆ. ರಾವಣನು ಆ ಬಾಲಕನನ್ನು ಕರೆದು ತಾನು ಸಂಧ್ಯಾ ವಂದನೆ ಮುಗಿಸಿ ಬರುವವರೆಗೆ ಲಿಂಗವನ್ನು ಹಿಡಿದಿಟ್ಟುಕೊಳ್ಳುವಂತೆ ಕೇಳಿಕೊಳ್ಳುತ್ತಾನೆ. ಈ ವೇಳೆ ಬಾಲಕನ ರೂಪದಲ್ಲಿದ್ದ ಗಣಪತಿಯು ಒಂದು ಷರತ್ತು ಹಾಕುತ್ತಾನೆ. ನನಗೆ ಇದರ ಭಾರ ತಡೆಯಲು ಸಾಧ್ಯವಾಗದಿದ್ದರೆ ನಾನು ನಿನ್ನನ್ನು 3 ಬಾರಿ ಕರೆಯುತ್ತೇನೆ. ನೀನು ಬರದಿದ್ದರೆ ನಾನು ಇದನ್ನು ಕೆಳಗಿಡುತ್ತೇನೆ. ರಾವಣನು ಅದಕ್ಕೆ ಒಪ್ಪಿ ಸಮುದ್ರದ ತೀರಕ್ಕೆ ಹೋಗುತ್ತಾನೆ. ಆತ್ಮಲಿಂಗ ಪ್ರತಿಷ್ಠಾಪನೆ ಮತ್ತು ಮಹಾಬಲೇಶ್ವರನ ಉದಯ. ರಾವಣನು ಹೋಗುತ್ತಿದ್ದಂತೆ ಗಣಪತಿಯು ತಕ್ಷಣವೇ 3 ಬಾರಿ ರಾವಣನ ಹೆಸರನ್ನು ಕೂಗಿ ಅವನು ಬರುವ ಮೊದಲೇ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಟ್ಟು ಬಿಡುತ್ತಾನೆ. ರಾವಣನು ಓಡಿ ಬರುವಷ್ಟರಲ್ಲಿ ಲಿಂಗವು ಭೂಮಿಯಲ್ಲಿ ಗಟ್ಟಿಯಾಗಿ ಕುಳಿತಿರುತ್ತದೆ. ಕೋಪಗೊಂಡ ರಾವಣನು ತನ್ನ ಸರ್ವ ಶಕ್ತಿಯನ್ನು ಬಳಸಿ ಲಿಂಗವನ್ನು ಮೇಲೆತ್ತಲು ಪ್ರಯತ್ನಿಸುತ್ತಾನೆ. ಆದರೆ ಲಿಂಗವು ಅಲುಗಾಡುವುದಿಲ್ಲ. ರಾವಣನ ಮಹಾಬಲವನ್ನು ಮೀರಿಸಿದ ಲಿಂಗವಾದ್ದರಿಂದ ಇದಕ್ಕೆ ಮಹಾಬಲೇಶ್ವರ ಎಂಬ ಹೆಸರು ಬಂದಿತು. ರಾವಣನು ಲಿಂಗವನ್ನು ಎಳೆಯುವಾಗ ಅದು ಹಸುವಿನ ಕಿವಿಯ ಆಕಾರಕ್ಕೆ ತಿರುಗಿತು ಎಂದು ಹೇಳಲಾಗುತ್ತದೆ. ಸಿಟ್ಟಿನಿಂದ ರಾವಣನು ಬಾಲಗಣಪತಿಯ ತಲೆಯ ಮೇಲೆ ಹೊಡೆಯುತ್ತಾನೆ. ಅದರ ಗುರುತನ್ನು ಇಂದಿಗೂ ನಾವು ಗೋಕರ್ಣದ ಗಣಪತಿಯ ವಿಗ್ರಹದ ಮೇಲೆ ಕಾಣಬಹುದು. ದೇವಸ್ಥಾನದ ವಿಶೇಷತೆಗಳು. ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದದ್ದು. ಇಲ್ಲಿನ ವಿಶೇಷವೆಂದರೆ ಭಕ್ತರು ಸ್ವತಃ ಶಿವಲಿಂಗವನ್ನು ಮುಟ್ಟಿ ಪೂಜೆ ಮಾಡಬಹುದು. ಗರ್ಭಗುಡಿಯ ಒಳಗಿರುವ ಒಂದು ಸಣ್ಣ ರಂಧ್ರದ ಮೂಲಕ ನಾವು ಆತ್ಮಲಿಂಗದ ದರ್ಶನ ಪಡೆಯಬಹುದು. ಶಿವನು ಇಲ್ಲಿ ಅಭಿಷೇಕ ಪ್ರಿಯನಾಗಿ ನೆಲೆಸಿದ್ದಾನೆ. ಇಲ್ಲಿ ದರ್ಶನ ಪಡೆಯುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಇತರೆ ಪ್ರೇಕ್ಷಣೀಯ ಸ್ಥಳಗಳು. ಗೋಕರ್ಣ ಕೇವಲ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಗಣಪತಿ ದೇವಸ್ಥಾನ. ಮಹಾಬಲೇಶ್ವರನ ದರ್ಶನಕ್ಕೆ ಮೊದಲು ಇಲ್ಲಿನ ಗಣಪತಿಯ ದರ್ಶನ ಪಡೆಯುವುದು ಪದ್ಧತಿ. ಈ ವಿಗ್ರಹವು ನಿಂತಿರುವ ಭಂಗಿಯಲ್ಲಿದ್ದು ತಲೆಯ ಮೇಲೆ ರಾವಣನು ಹೊಡೆದ ಗುರುತಿದೆ. ಕೋಟಿ ತೀರ್ಥ. ಇದು ಒಂದು ಪವಿತ್ರ ಕೊಳವಾಗಿದ್ದು ಇಲ್ಲಿ ಸ್ನಾನ ಮಾಡುವುದು ಕಾಶಿಯ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯಕರ. ಇದನ್ನು ವಿಷ್ಣುವಿನ ವಾಹನ ಗರುಡನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಭದ್ರಕಾಳಿ ದೇವಸ್ಥಾನ. ಗೋಕರ್ಣದ ರಕ್ಷಕಿಯಾಗಿ ಭದ್ರಕಾಳಿ ದೇವಿಯು ಇಲ್ಲಿ ನೆಲೆಸಿದ್ದಾಳೆ. ರಾಮತೀರ್ಥ.
ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿದ ನಂತರ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಇಲ್ಲಿಗೆ ಬಂದು ಶಿವನನ್ನು ಪೂಜಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಇನ್ನು ನೀವು ಗೋಕರ್ಣಕ್ಕೆ ಭೇಟಿ ನೀಡಬೇಕೆಂದರೆ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ ಅತ್ಯಂತ ಸೂಕ್ತ ಸಮಯ. ಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಅದ್ಧೂರಿ ಉತ್ಸವಗಳು ನಡೆಯುತ್ತವೆ. ಗೋಕರ್ಣಕ್ಕೆ ಹೋಗಲು ಹುಬ್ಬಳ್ಳಿ ಹತ್ತಿರದ ವಿಮಾನ ನಿಲ್ದಾಣ ಮತ್ತು ರೈಲು ನಿಲ್ದಾಣವನ್ನು ಹೊಂದಿದೆ. ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ಮೂಲಕ ಸುಲಭವಾಗಿ ತಲುಪಬಹುದು. ಇಲ್ಲಿ ಭಕ್ತರಿಗಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನ ವ್ಯವಸ್ಥೆಯೂ ಇರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಗೋಕರ್ಣ ಕೇವಲ ಪ್ರವಾಸಿ ತಾಣವಲ್ಲ, ಅದು ಭಕ್ತಿಯ ಪರಾಕಾಷ್ಠೆ. ಸಮುದ್ರದ ಸೌಂದರ್ಯ ಮತ್ತು ಶಿವನ ಸಾನ್ನಿಧ್ಯ ಎರಡನ್ನೂ ಒಟ್ಟಿಗೆ ಅನುಭವಿಸಬೇಕೆಂದರೆ ನೀವು ಒಮ್ಮೆಯಾದರೂ ಗೋಕರ್ಣಕ್ಕೆ ಭೇಟಿ ನೀಡಲೇಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಲು ಮರೆಯಬೇಡಿ. ಧನ್ಯವಾದಗಳು.